ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವರ್ತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ, ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ. ಸೊ ಈಗ ಒಂದು 2 days ಬ್ಲಾಗ್ ಹಾಕಿರಲಿಲ್ಲ. ಆ್ಯಕ್ಚುಲಿ ಊರಿಗೆ ಹೋದಾಗ ಇನ್ನೂ ಬ್ಲಾಗು ಒಂದು ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಬಾಯಿಗೆಲ್ಲ ಗುಳಿ ಎದ್ದವು. ಸೊ ವಾಯ್ಸ್ ಕೊಡೋಕೆ ಎಡಿಟ್ ಮಾಡೋಕೆ ಆಗ್ತಿರಲಿಲ್ಲ. ಸೊ ಆ ರೀಸನ್ಗಿನ 2 days ಬ್ಲಾಗ್ ಹಾಕಿರಲಿಲ್ಲ ನೋಡ್ರಿ. ಸೊ ನಿನ್ನೆಯಿಂದ ಹಾಕಕ್ಕಂತೀನಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ವಾಯ್ಸ್ ಕೊಡೋ ಅಷ್ಟು ಆರಾಮಾಗೈತಿ. ಒಟ್ಟು ಮಾತಾಡೋಕೆ ಬರಲಿಲ್ಲ, ಹೀಟಾಗಿ ಭಯ ಗೂಳಿದ್ದು ಅಂಡ್ ತಲೆನೋವು, ನೆಗಡಿ, ಗಂಟ್ಲು ರೀ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. ಈಗ ಆರಾಮಾಗೈತಿ ನೋಡ್ರಿ. ಸೊ ನೀರತ್ತಿ ಅಂದ್ರೆ ನಾನು ಏನ್ ಮಾಡ್ಲಿ? ಬಿಸಿನೀರ್ ನೋಡ್ರಿ, ಅತ್ತಿ ಜೋಡಿ ಹೊಂಟ್ಲ ಮತ್ ಬಿಸಿನೀರಿನ ಬಾಟ್ಲಿ ತಗೋಲ್ಲ ನೀನು ತಿರ್ಗಾಡ್ಕೊಂಡ್ ಬರಾಕ. ಟಾಟಾ ಮಾಡವ ಅಲ್ವಾ? ಈಗ ಅನ್ನಕತ್ತಾವಲ್ಲ ಈಗ ಅನ್ವಿತ. ತೆಗಿತೀಯ ನನ್ ಫೋನ್? ಬೈ ಬೈ ಮಾಡಿ ಬಾಯ್ ಮಾಡ್ತೀನಿ. ನೀನು ಮಗ್ ನಿಂದ್ರು ನಾಕೆ ನತ್ಕೋತಾನ ಸಪ್ರೇಟ್ ಅನ್ನ ಫೋನ್ ಚಿನ್ನಕ್ಕ. ಯವ್ವ ಎತ್ಕೊಂಡ್ ಅನ್ವಿತ, ಈ ಬಿಸಿಲು ಭಯಂಕರ ಐತಿ, ಕಾಲ್ ಸುಡಕತ್ತಾವು. ಯವ್ವ ಏನ್ ಹೋಕ್ಕಿವ ಬಿಸಿಲಾಗ. ನೋಡಲೆ ಭೀಮವ್ವ ಬರಂಗಿಲ್ಲ ಅಂತ ಎಲೆ ಚಲೋ ಆತ, ಚೆನ್ನಾಗಿತ್ತು. ಆಕಿನ್ ಜೋಡಿ ಅಂಕರ್ ಒಂದ್ ಫೋಟೋ ಇಲ್ಲಿ ನೋಡು, ಶಾಂತ ಒಂದು. ಆಕಿ ನೋಡಿ ಆಗಳ ಹೆಂಗ್ ಕಿರಿಕಿರಿ ಮಾಡ್ತಿದ್ಲಿ, ಗಪ್ನ ಹೆಂಗ್ ನೋಡಕತ್ತ. ಇಬ್ಬರದು ಗಂಡ ಹೆಂಡತಿ ನಿಂದ್ರಿಸಿ ಒಂದ್ ಫೋಟೋ ಇಲ್ಲ ಇವ್ರದ್ದು, ಚಿನಿ ಹುಡುಗಿ ಜೋಡಿ ನೋಡಿಲ್ಲ. ಅಲ್ಲ ಇಬ್ಬರು ಹಿಂಗ್ ತೆಗಿ ಅಂತ ಕೊಟ್ರ ಅಲ್ಲ, ಹೆಂಗ್ ತೆಗ್ದಾಳ. ಚಿನ್ನಿ ಜೋಡಿ ಇಕ್ಕಿದಾರ ಒಂದು ಫೋಟೋ ಇಲ್ಲ, ಗಂಡ ಹೆಂಡತಿ ಇಬ್ಬರದರ ಇಲ್ಲ, ಒಂದ್ ಅಪ್ಪನ ಜೋಡಿಯರ ಇಲ್ಲ ನೋಡಿ. ಬಂದ್ ನೋಡು, ಬಾಬಾ ಇಲ್ಲ. ಟಾಟಾ ಮಾಡ್ರಿ. ಬಾಯ್, ಜಲ್ದಿ ಬರ್ರಿ. ಹೋದ ಇನ್ನು ಹೋದಾರ ಎಟ್ಟತಿ ಬರ್ತಾರನ. ಸೊ ಅವರೆಲ್ಲ ಹೋಗಿಂದ ನೋಡ್ರಿ. ಚಿನ್ನನ ಈಗ ಮಲಗಿಸಿದ್ಲು. ಸೊ ಮಲಗಿಸಿದ ಕೂಡ್ಲೇನ ಈಗ ಕಡ್ಗಿ ಹಚ್ಚಕಂತಾಳ. ಮಕ್ಳಿಗೆ ಮಲ್ಕೊಂಡಾಗನ ಕಡ್ಗಿ ಹಚ್ಚಬೇಕು, ಇಲ್ಲ ಅಂತಂದ್ರೆ ಒಟ್ಟು ಹಚ್ಚಿಸ್ಕೊಳಂಗಿಲ್ಲ. ಅದ್ರಾಗ ಬೇರೆ ಇವತ್ತು ಫೋಟೋಶೂಟ್ ಮಾಡುವೊಂದು ಪ್ಲ್ಯಾನ್ ಇತ್ತು. ಸೊ ಆಲ್ರೆಡಿ ನೆನೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಫೋಟೋಶೂಟ್ ಯಾವ ರೀತಿ ಮಾಡೀವಿ ಅಂತಂದು. ಸೊ ನೋಡಿಲ್ಲ ಅಂತಂದ್ರೆ ನೋಡ್ರಿ, ಚಿನ್ನಿದು 6th month ಫೋಟೋಶೂಟು. ಸೊ ನಮ್ಮ ಅನ್ವಿತಾ ಮತ್ತು ನಮ್ಮ ಭೀಮವ್ವ ಇಬ್ಬರು ಹೋದ ಕೂಡ್ಲೇನ ಚಿನ್ನ ಮಲಗಿಸಿ ರೆಡಿ ಮಾಡಿ ಫೋಟೋಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ರಾತ್ರಿ ಮಠ ಒಟ್ಟು ಹೊತ್ತು ಮುನ್ಗು ಮಠ ಆಯಿತು ನೋಡ್ರಿ. ಸೊ ಭಾಳ ಟೈಮ್ ಹಿಡಿತು ಅಂತಂದು ಹೇಳ್ಬೋದು. ಸಿಕ್ಕಾಪಟ್ಟೆ ಅಳಕಂದ್ಬಿಟ್ಲು. ಫೋಟೋ ಅಂದ್ರೆ ಹೊಸ ಡ್ರೆಸ್ ಹಾಕಿದ ಕೂಡಲೇ, ಅದು ಬೇರೆ ಡ್ರೆಸ್ಸು ಬ್ಲ್ಯಾಕ್ ಕಲರ್ ಇತ್ತು. ಸೊ ಬ್ಲ್ಯಾಕ್ ಕಲರ್ ನಮ್ಮ ಮನೆಯೊಳಗೆ ಆ್ಯಕ್ಚುಲಿ ಆಗಿ ಬರಂಗಿಲ್ಲ, ನಮ್ಮ ತವ್ರ ಮನೆಯೊಳಗೆ ಆಗಿ ಬರಂಗಿಲ್ಲ, ನಮ್ಮ ಗಂಡನ ಮನೆಯೊಳಗೂ ಆಗಿ ಬರಂಗಿಲ್ಲ. ಸೊ ಇವ್ರ ಮನೆಗಾನು ಆಗಿ ಬರಂಗಿಲ್ಲೇನೋ ಅಂತ ಕಾಣತ್ತ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲೇ ನಡಿತೈತಿ ಅಂತಂದ್ಲು ನಮ್ಮ ತಂಗಿ. ಸೊ ಡ್ರೆಸ್ ಹಾಕಿದ್ದಕ್ಕತ್ಲು ಏನು ಮಾಡಿದ್ಲು, ಭಾಳ ಅಳಕ ಚಲೋ ಮಾಡಿದ್ಲು ನೋಡ್ರಿ. ಸೊ ಹಾಗಾಗಿ ಅಷ್ಟೊಂದು ಫೋಟೋಶೂಟ್ ಅಂದ್ರೆ ಸೀದಾ ಹಾಕಿದ್ದು ಚಲೋ ಬಂದ ಫೋಟೋಸು. ಒಂದು ಅಂದ್ರೆ ಉಲ್ಟಾ ಹಾಕಿ ಡಬ್ ಹಾಕಿ ಫೋಟೋ ತೆಗೆದಿತ್ತು. ಸೊ ಅದು ಒಂದಷ್ಟು ಫೋಟೋ ಕರೆಕ್ಟಾಗಿ ಬರಲಿಲ್ಲ. ಅಂದ್ರೆ ಇಷ್ಟು ದಿನ ಆದ್ರೆ ಸೀದಾನ ಮಕ್ಕೊಂತಿದ್ಲು, ಒಟ್ಟು ಡಬ್ ಬೀಳ್ತಿದ್ದಿಲ್ಲ. ಸೊ 6th month ಒಳಗೆ ಡಬ್ ಬೀಳಕ್ಕಂತಾಳ. ಸೊ ಡಬ್ ಹಾಕಿ ಒಂದು ಫೋಟೋ ತೆಗೆದಿತ್ತು. ಸೊ ಅದೊಂದು ಅಷ್ಟೊಂದು ಚಲೋ ಬರಲಿಲ್ಲ ನೋಡ್ರಿ. ನೆಕ್ಸ್ಟ್ ಮಂತ್ ಟ್ರೈ ಮಾಡಂತಂದು ಹೇಳ್ತೀನಿ ತಂಗಿಗೆ. ಈಗ ಚಿನ್ನಿ ಅಂತೂ ಮಲ್ಕೊಂಡ. ಈಗ ಮಲ್ಕೊಂಡಾಗನ ಬಾಂಡೆ ಇದ್ದು. ಸೊ ಬಾಂಡೆ ತೊಳ್ಕೊಂಡ್ರಾಯ್ತು ಅಂಥೇಳಿ ತೊಳ್ಕೊಳಕಂತೀನಿ. ಅಡುಗೆ ಮಾಡಿದ್ದು, ನಾಷ್ಟ ಮಾಡಿದ್ದು, ಒಂದು ಬುಟ್ಟು ಬಾಂಡೆ ಆಗಿದ್ದು. ಸೊ ಈಗ ತೊಳೆದ್ರಾಯ್ತು ಅಂತಂದು ತೊಳ್ಯಾಕಂತ ನೋಡಿ. ಚಿನ್ನಿ ಎದ್ದಿಂದ ಮತ್ತಾಕಿನ ಜೊತೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಮಲ್ಕೊಂಡಾಗ ತೊಳೆದ್ರಾಯ್ತು ಅಂತೇಳಿ. ನಮ್ಮ ಚಿನ್ನಿ ಎದ್ಲು ಮಕ್ಕೊಂಡು ಒಂದ್ 20 ನಿಮಿಷನ ಮಕ್ಕೊಂಡಿಲ್ ನೋಡ್ರಿ ಅಷ್ಟ. ಬಾಂಡೆ ತಿಕ್ಕೊಂಬರ್ತ್ಲೆ ಎದ್ದ ಬಿಟ್ಟ. ಓ ಬಂದೆ
ಬ್ಯಾಕ್ಗ್ರೌಂಡ್ ನೀಲಿ ಕಲರ್. ಬಿಡೋರು ಬಿಡು ಬಿಡು ಆಕಿನ ಬಿಡಲಿ ಆಕಿನ ಬಿಡು ಕೈ ಬಿಡು ಆಕಿನ. ನೀ ಸರಿ ಅರಿವಿ ಇಲ್ಲಿ ಸರಿ ಇಲ್ಲಕ್ಕೆ ಅರಿವಿ ನೋಡ್ ಚೆಲ್ಲಾಟ ಮಾಡಕತ್ತ. ಅಕ್ 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 ಹಾಳ್ ಬೀಳಕ್ ಬರವಲ್ದೇನ. ಹಾಳ್ಬಿಡು ಬಿಡ್ಲ ತೆಲುಗು ಬಾಡ್ಡಾಗಿತ್ತನ. ಆಯ್ ಗುಂಡಿ ಏನ್ ಮಾಡ್ತೀರಿ? ಇನ್ನು ಯಾವಾಗ ನೀವು ಮುಂದಕ್ ಬರೋದು? ಬರೀ ಹಾಳು ಬೀಳಾಕನ ಒಂದ್ ತಿಂಗಳು ತಗೊಂಡ್ರಿ ಆಚಿನಿ. ಹಾಳು ಬೀಳಾಕಂತನ ಒಂದ್ ತಿಂಗಳಾತು. ಮುಂದಕ್ಕೆ ಯಾವಾಗ ಬರೋದು? ಬರ್ರಿ ಬಡ 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 ಮುಂದಕ್ ಬರ್ರವ. ಬಾ 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 ತಗೋಬಾ ಇದನ್ನ. ತಗೋಬಾ ತಗೋಬಾ ಬಾ ಬಾ ಏನ್ ತಗೋಬಾ. ನಿಂದ್ರಿ ಬರೀಬಿ ಮಾತಾಡೋದು. ನಿಮ್ ಪಪ್ಪ ಎಲ್ಲದ ಚಿನ್ನಿ? ನಿಮ್ ಪಪ್ಪ ಬಂದನು ಹೊರಗ್ ನೋಡ್ತಿರನು? ಬಂದ ನಿಮ್ ಪಪ್ಪ ನಿಮ್ ಪಪ್ಪ ನೋಡ್ರಿ ನಮ್ ಚಿನ್ನಿ ಕ್ಯಾಪ್ ಒಳಗೆ ಎಷ್ಟು ಕ್ಯೂಟ ಕಾಣ್ತಾರ. ಮತ್ ಅವರೇ ನೋಡ್ತಿತ್ತಿದ ನೋಡ್ರಿ. ಮೊದ್ಲು ನಮ್ ಚಿನ್ನಿ ಕ್ಯೂಟ್ ಆಗದಳ. ಈ ಕ್ಯಾಪ್ ನ ಮತ್ತೆ ಕ್ಯೂಟ್ ಕಾಣಕತ್ತಾವ ನೋಡ್ರಿ. ಗುರು ಇದನ್ನೇಗ ಏನ ಹೇಳಕತ್ತಿದಿರ? ಹೇಳ್ದೊಂದಿತ್ತ ಇನ್ನೊಂದಿತ್ತು ಕೇಳ್ತೀವಿ. ಆಕೆ ನೋಡಲ್ಲ ಅಲ್ಲ ನಿನ್ ನೋಡ್ರಲ್ಲಿ ಮೇತ್ ಹೆಂಗ್ ಮಾಡಕತ್ತ. ಓಯ್ ಗುರು ಅಲ್ಲೋಡ್ರಲ್ಲೇ ಅಕಿ ಯಾವ ಬಿಡು ಸಾಕ ಗೊಂಡು ಸಿಕ್ತ. ನೀವ ಅಳ್ಸೋದಕ್ಕಿನ್ನ ಒಳಗೆ ತೊಳೆದ ಅರ್ವಿ ಅಲ್ಲೇ ಒಣಗಕತ್ತಾವ. ಅಲ್ಲೇ ಬಕೆಟ್ ಒಳಗೆ ಒಣಗಕತ್ತಾವ. ಕರೆನ ಹಂಗ ಬ್ಯಾಡಾಗಿತ್ತಗೆ ಅದಕ್ಕ ಅಷ್ಟು ಕಿರಿಕಿರಿ ಮಾಡ್ಯಾ. ಇವತ್ತೇನು ಗುರು ಹೇಳಿನಿಲ್ಲ ಕರೆ ಹಂಗೆ ಹಾಕೋಬಾರದಂತೆ. ನಾನು ನೀನ್ ಕರೆಯದೈತಿ ಅಂತೇಳಿ ನೀವು ಅಡ್ವಾನ್ಸ್ ಮಾಡಿದ್ರಿ. ಕರೆ ನಡೀತೈತಿ ಇವ್ರ ಮನೆ ಹಾಕೊಂತಾರ ಅಂತ ನೀನ. ಮತ್ ನಮ್ಮನೆ ನಾವ್ ಹಾಕೊಂಡಂಗಿಲ್ಲಲ್ಲ. ನಮ್ಮನೆ ಹಾಕ್ಸಕ್ ಕೊಡಂಗಿಲ್ಲ. ಅಪ್ಪನ ಎಲ್ಲ ಹಾಕಿಸ್ಕೊಡ್ತಾವ. ಇವ್ರ ನಿಮ್ ಮನೆ ನಂಗೆ ಗೊತ್ತಿಲ್ಲ. ಇವ್ರ ಮನೆ ಹಾಕೊಂತಿರ್ಬೇಕು. ಮತ್ತೆ ಹಾಕೋಬಾರ್ದಂತಾನ. ನಿಮ್ ಮನೆಗೆ ಹಾಕೋಣ ಕರೆ ಹೇಳ್ರಿ. ಅಣ್ಣಂದ ಐತಿ ನೋಡಿ ನಾ ಕರೆ ಪ್ಯಾಂಟ್. ರಮೇಶ್ ಮಗಂದ ಐತಿ ಅಲ್ಲ. ಅತ್ತಿ ಕರೆ ನಂಬರ್ ಹಾಕೊಂಡಿರ್ಬೇಕ. ಏನ್ ಮಾಡಕತ್ರಿ? ನಾನು ಊಟ ಮಾಡಕ ರೆಡಿ ಮಾಡಕಂತ್ರಿ. ಏನ್ ರೆಡಿ ಮಾಡಕಂತೀರಿ ಊಟ ಮಾಡಕ? ಪಲಾವ್ ಮಾಡ್ರನ ಈಗ? ಆಗ್ರು ಹಳ್ಳೂರ್ದಾಗ ಮಾತಾಡ್ಬೇಕ್ರಿ. ಮಾತಾಡ್ಸಿದ್ರ ಟಕ್ ಟಕ್ ಅಂತ. ಪಲಾವ್ ರಾತ್ರಿ ಅಡಿಗೆ ಸಿದ್ಧತೆ ಮಾಡ್ತಿದ್ದಾರೆ ಗಂಡ ಹೆಂಡತಿ ಇಬ್ರು. ನಮ್ಮ ಐದನ್ನ ಎಲ್ಲ ಕಟ್ ಮಾಡಿ ಕೊಡಕಂತಾರ. ಕಪ್ಪಲೆ ಉಳ್ಳಾಗಡ್ಡಿ ಟೊಮೆಟೊ ಹಸಿಮೆಣಸಿನಕಾಯಿ. ನಮ್ ಚಿನ್ನಿ ಹೊರಗೆ ಆಟಾಡಕಂತಾಳ. ಕತ್ತಿ ಈ ದೊಡ್ಡದೈತ್ಲಿ ಅದು ಸರಿಗೆ. ಘಾಟ್ ಮಾಡಿದಿಲ್ಲ ಹೂವ.
ಒಗ್ಗರ್ಣಿ ಅನ್ನ ರೆಡಿ ಮಾಡ್ತಿದ್ದಾಳೆ ನಮ್ ತಂಗಿ. ಹಂಗಲ್ಲ ಹಾಲು ಇದು ಸೌತಿಕಾಯಿ ಜರ್ಚ್ ಹಾಕ್ಲಿಲ್ಲ ನೋಡು. ಹಾಕ್ಬೇಕಿಲ್ ಮತ್ತ ಈಗ ಏನಾಗೈತೆ ಎಣ್ಣೆ ತಾಳ್ಸರ ರುಚಿ ಅದ. ನೀರ್ ಹಾಕಿ ಸ್ಪೆಷಲ್ ಒಗ್ಗರಣೆ ಅನ್ನ. ಸ್ಪೆಷಲ್ ಒಗ್ಗರಣೆ ಅನ್ನ ಹಂಗ ಮಾಡ್ಬಿಡು ಬೇಡ. ವಾರದರಿಲ್ಲಿ ಚಿನ್ನದ ಅಣ್ಣ ಅಲ್ಲಿ ಮಾತಾಡ್ರಿ. ಹಾಯ್ ಫ್ರೆಂಡ್ಸ್, ನಮ್ ದೊಡ್ಡಮ್ಮನ ಹೊತ್ಕೊಂಡಾಳ ನೋಡ್ರಿ. ನಮ್ಮ ಮಮ್ಮಿ ಅಡಿಗೆ ಮಾಡಕಂತಾಳ ನೋಡ್ರಿ. ಮಾತಾಡ. ನಮ್ಮ ಅನ್ವಿತ ಇನ್ನೂ ಬಂದಿಲ್ಲ ನೋಡ್ರಿ. ನಮ್ಮ ಅನ್ವಿತ ಮತ್ತ ಭೀಮವ್ವ ಇನ್ನೂ ಅದ್ರ ಬರ್ಬಲ್ರ. ಅವ್ರ ದಾರಿನ ಕಾಯಕಂತೀವಿ ಈಗ. ಯಾವಾಗ ಬರ್ತಾರ ಅಂತಂದು. ಯಾವಾಗ ಬರ್ತಾರ ಚಿನ್ನಿ ನಿಮ್ಮ ಅತ್ತಿ ಮತ್ತ ಅಕ್ಕ? ಇವಾಗ ಬರ್ತಾರ ಅಂತೀನ. ಬರ್ರಿ ನಿಮ್ಮ ಮಮ್ಮಿ ಏನ್ ಮಾಡಕ್ ನೋಡಂ ಬಾಯಿ. ಓನ್ ಮಾಡಕತ್ತಾಳ ನಿಮ್ಮ ಮಮ್ಮಿ ಚಿನ್ನಿ. ನೋಡು ಒಗ್ಗರಣೆ ಹಾಕಿ ನೀರ್ ಸುರಿದು ಈಗ ಆಲೂಗಡ್ಡೆ ಕಟ್ ಮಾಡಿ ಹಾಕಕತ್ತಾಳ ನಿಮ್ಮ ಮಮ್ಮಿ. ಇದು ಸ್ಪೆಷಲ್ ಒಗ್ಗರಣೆ ನೋಡಿ ನೀವು. ಬಾರಿ ಟೇಸ್ಟ್ ಆಗತ್ತೆ. ನೋಡ್ತೀನಿ ಎಷ್ಟು ಟೇಸ್ಟ್ ಆಗತ್ತಂತೆ ನೋಡ್ಬೇಕಿದ್ರ. ಗಷ್ಟ ಮಾಡಿ ನೋಡ್ಯವ. ಒಂದು ಒಗ್ಗರಣೆ ಅನ್ನ ಮಾಡೋದಿರ್ಲಿ ಗಷ್ಟ ಮಾಡಿಸಿ. ಬಾ 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 ಮಸ್ತ್ ಎಂಜಾಯ್ ಮಾಡಿದ್ರೆ. ಕಪ್ಪತ್ ಗುಡ್ಡ ಅಂತ ಬರುವ ಇದು ಬಸ್ ಬರ್ಲೇ ಇಲ್ಲಲ್ಲ, ಅದಕ್ಕೂ ಲೇಟ್ ಆಯ್ತು. ಹಂಗೆಲ್ಲ ನಾವು ಬೇಯ್ತಿದ್ರ ಈಗ. ಯವ್ವ ಎಂಟಾಗೈತಿ. ಎಷ್ಟು ಚಂದ ಫೋಟೋ ಬಂದಾವ ಗೊತ್ತ ನೋಡಿಲ್ಲ. ಯವ್ವ ನಮ್ಮನ್ ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬಂದಿರಿ. ಮಾಡಿದ್ವಿ ಗೊತ್ತಾ ನಾವು. ಮಮ್ಮಿ ಜ್ಯೂಸ್ ಕುಡ್ಸಿದ್ದಕ್ಕಿಗೆ ಫಸ್ಟ್ ಕೋಲ್ಡ್ ಜ್ಯೂಸ್ ಕುಡಿದು ಇಷ್ಟು ಫೋಟೋ ತೆಗೆದಿಲ್ಲ. ಎಷ್ಟ್ ಚಂದ ನಂಗೆ ಹೇಳ್ತೀನಿ ನಾನು ನೋಡಿಲ್ಲ. ಈಗಿನ್ನೂ ಕರ್ಕೊಂಡ್ ತಕೊಂಡಿ ಎಂಜಾಯ್ ಮಾಡಿದ್ರಿಲ್ಲ. ಮಸ್ತ್ ಎಂಜಾಯ್ ಮಾಡಿವಿ. ಬಾ ಬಾ ಅದೇ ನೀ ಇಲ್ಲೇ ಇರ್ತೀನಿ ನಾನು. ಓಕೆ ಮಮ್ಮಿ ನಾನೇನ್ ಇರ್ತೀನಿ ಇಲ್ಲಿ ಮತ್ತ ಇರ್ತೀಯಲ್ಲ ನೀನು. ಮಮ್ಮಿ ಇಲ್ಲ ಮತ್ತ ಮನೆ ನಿಮ್ ಚಿಕ್ಕಪ್ಪ ತಗೊಂಬಂದ್ ಬಿಡ್ತಾರ. ಬದಾಮೆ ಕುಂದಿಸ್ತಾರ. ಬೇಗ ಮಕ್ಕಳು ಮತ್ತೆ ಹೊಳಿಬಾ ಮತ್ತೆ ಕಳಿಸ್ತಾರ. ಅಲ್ಲಿ ನೋಡ್ಲಿಕ್ಕೆ ರಕ್ಕನ್ ಮಕ್ಕ ಹೋಗ್ಯವ. ಆಕಿನ್ ಡಾಮ್ರಾಟ ನೋಡ್ಬೇಕಿತ್ತು ಇವತ್ತು. ಆಕಿನ್ ಫೋಟೋ ಶೂಟ್ ಒಂದಿನ ಕಳ್ದೈತಿ ಇವತ್ತು. ಸಾಕಾಗ ಗೊತ್ತಾಕಿನ್ ಮಾಡೋತ್ಲೆ ಫೋಟೋ ಶೂಟ್ ನಮಗೆ. ರಟ್ಟಿ ಹಿಡಿಬೇಡ ಭೀಮ. ರಟ್ಟಿ ಭೀಮ ಹುಚ್ಚ ಹುಚ್ಚ ಚಿನ್ನಿ ಬಾ ಇರ್ಲ ಅಂತ ಆಕಿನ ಕೈಯಾಗ ಕೊಡ್ಬೇಡ್ರಿ ಅದನ್ನ. ಆಡ್ಸು ಮುಂತ ನೀವು ಆಡಸ್ರಿ. ಬ್ಯಾರೆ ಕೊಡುದಿಲ್ಲ, ಇವ್ರನ್ನ ಕೊಡ್ತಾರಲ್ಲ. ಗಿಲ್ಗಂಚಿ ಕೊಡ್ರಿ ಗಿಲ್ಗಂಚಿ. ಚಲಾಟ್ ಆಗತ್ತಕ್ಕಿ. ಅಷ್ಟು ಹಚ್ಬಾರ್ದ್ರಿ. ಔಕ್ ಮಾಡ್ರಿ ಔಕ್ ಮಾಡ್ರಿ. ನೋಡಕಿ ಖುಷಿ ನೋಡು ಖುಷಿ. ಏನೇನ್ ಕೆಲ್ಸ ಕೊಟ್ಟನಪ್ಪ ನಿಮಗ ಚಿಕ್ಕಪ್ಪ ನಿಮ್ಗಿಬ್ರಿಗೂ? ನೋಡ್ರಿ ನಮ್ಮ ಅನ್ವಿತಾಗ ಬುಕ್ಕ ಕೊಟ್ಟು ಕುಂದರ್ಸನ್ ಅವ್ರ ಚಿಕ್ಕಪ್ಪ.
ನಮ್ಮ ಅರ್ವಿ ನೋಡ್ರಿ ಇಲ್ಲಿ ಉಣ್ಣಾಕಂತಾನ ಚಪಾತಿ ಹಾಲು ನೆನ್ಸಿಟ್ಟಿದ್ದ ಸೊ ನೆನ್ಸಿಟ್ಕೊಂಡು ಉಣ್ಣಾಕತ್ತಾನ. ಇವ್ರು ಅಣ್ಣ ತಮ್ಮ ಅಂತೀವಿ ನೋಡ್ರಿ, ಅಣ್ಣ ತಂಗಿ ಅಡ್ಗೆ ಮಾಡಾಕತ್ತಾರ ನೋಡ್ರಿ. ಈಗ ಹೊತ್ನ್ಯಾಗ ಇಲ್ಲಿ ರೆಡಿ ಮಾಡಾಕತ್ತಾರ ನೋಡ್ರಿ, ಅಡ್ಗೆ ಮಾಡಾಕತ್ತಾರ. ಈಗ ಅಡ್ಗೆ ಭಟ್ರ ಏನ್ ಸ್ಪೆಷಲ್ ಮಾಡಕಂತೀರ ಅಂತದ ಅಣ್ಣ ತಂಗಿ? ಪಲಾವ್ ಮಾಡಿ ಸ್ಪೆಷಲ್ ಮಾಡಕತ್ತಾರ ನೋಡ್ರಿ. ನಮ್ ಚಿನ್ನ ಎರಿಯೋ ಟೈಮ್ ಈಗ. ಅವ್ರ ಮಮ್ಮಿಗೆಲ್ಲ ರೆಡಿ ಮಾಡಾಕತ್ತಾಳ. ಜೋಳ್ಗಿ ನೀರ್ ಕಾಯಕ್ಕಿಟ್ಟಿದ್ರು, ನೀರ್ ಕಾದವು. ಇನ್ನು ಏರದು ಹಾಕೋದಂದ ಬಾಕಿ ಈಗಿಕ್ಕಿನ ಈಗ ಅಲ್ಚಿನಿ ಎರಿ ನಾನೇನು ಈಗ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಈಗ ಎಣ್ಣೆ ಸ್ನಾನ ಮಾಡಿಸ್ತಾರ. ಈಗ ನೋಡ್ರಿ ನಮ್ಮ ಮಕ್ಕಳು ಊಟಕ್ಕೆ ಹೆಂಗ್ ಅರೇಂಜ್ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಜೋಡ್ಸ್ಯಾರ. ಪ್ಲೇಟ್ ಅಂತ, ನೀರಿನ ಗ್ಲಾಸ್ ಅಂತ, ಮತ್ತೆಲ್ಲರಿಗೂ ಒಂದೊಂದ್ ಬಟ್ಟದ ಸೇವ್. ಊಟಕ್ಕೆ ಇಷ್ಟ ರೆಡಿ ಮಾಡ್ಯಾರ ಇವ್ರಿ, ತಯಾರಿ ಮಾಡ್ಯಾರ. ಊಟಕ್ಕೆ ಉಣ್ಣುವಾರ ನೋಡ್ರಿ, ಇಲ್ಲಿ ಕುಂತಾರ ನೋಡ್ರಿ. ಬರಿಲ್ಲಿ ಅಣ್ಣ ತಂಗಿ ಏನೋ ಸ್ಪೆಷಲ್ ಮಾಡಾಕತ್ತಾರ, ಮಾಡಾಕಂತಾರ. ಅಷ್ಟ್ ಹಿಡ್ಕೋ ನೋಡ್ರಿ. ನಮ್ಮ ಅನ್ವಿತ ಎತ್ಕೊಂತೀನಿ ಮಮ್ಮಿ ಒಂದ್ ತಟಕ ಕೊಡ ಅಂತ ಅಂದ್ಲು, ಕೊಟ್ಟೇನಿ, ಎತ್ಕೊಂಡ. ಅಲ್ಲಿ ಏನ್ ಡ್ರಾಯಿಂಗ್ ಮಾಡ್ಯಾರಲ್ಲೇ? ಫೋನ್ ಮಾಡ್ರಲ್ಲೇ ಡ್ರಾಯಿಂಗ್. ಡ್ರಾಯಿಂಗ್ ನೋಡ್ತಿರನ ಅಲ್ಲೇ? ನಿಮ್ಮ ಮಮ್ಮಿ ಈಗ ಫುಲ್ ಗರಂ ಆಗ್ಯಾಳ. ಈಗ ನೀರ್ ಕೆಡವಿದೆ ಎಣ್ಣೆಗ. ನೋಡ್ರಿ ತಂಗಿ ಎರ್ಯಾಕಂತಾಳ ಈಗ ಸಣ್ಣ ಮಗಳನ್ನ. ಯಾರ ಕಡೆ ಡಾಟಾ ಐತಿ, ಯಾರು ನೋಡಾಕತ್ತೀರಿ? ಡಾಟಾ ಕನೆಕ್ಟ್ ಮಾಡ್ರಿ. ಗರ್ಮ ಬರ ಪಲಾವ್ ಇನ್ನೋಟ್ ಹಾಕಿಸ್ತಿಲ್ಲ ತುಂಬ. ತಗೋರಿ ಪ್ರಸಾದ. ಹೌದಲ್ಲ ಪ್ರಸಾದ ನೋಡ್ರಿ. ಇನ್ನೂ ಆಲೂಗಡ್ಡೆ ಹಾಕ್ತಾರಲ್ಲ, ಸೌತೆಕಾಯಿ ಹಾಕ್ತಾರ. ಇನ್ನು ಸೌತೆಕಾಯಿ ಹೆಚ್ಕೊಂಡ್ ಮಾತ್ರ ಇಟ್ಕೊಂಡ್ ತಿಂತಾರ. ಇದು ತಣ್ಣೀರಿಗೆನ ಬಿಸಿನೀರಿಗೆ ಯಾಕಿರ ಮನಸ್ಸು ಹಾಕ್ಬಾರ್ದು. ಅದನ್ನ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಅವಾಗ ಕುಡ್ಸಿದ ಒಳ್ಳೆ ಹಾಕ್ಬಾರ್ದು. ಅದನ್ನ ಪುಡಿ ಹಾಕ್ತಾರ. ಏನು ಹಾಕಿಲ್ಲ ನಾವು, ಇದು ತಾನತ ಮೈತರ ಹಾಕಿಲ್ಲ. ಮೆಣಸಿನ ಪುಡಿ ಹಾಕ್ತಾರ. ಹಾಕೊಂಡಿದ್ದು ನೋಡು ಎಷ್ಟು ಖಾರ ಆಯ್ತದ. ಕಾಳ ಹಾಕಿದ್ದಕ್ಕ ಲವಂಗ ಖಾರ ಆಗೈತೆ. ಮತ್ತೆ ಖಾರ ಇರ್ತದ, ತಿನ್ ನೋಡ್ರಿ ಒಂದ್ ಬೇಕಾರೆ. ಅದನ್ನ ಹಾಕ್ತಾರವ. ಮತ್ ಖಾರ ಹಾಕಿ ಬಿಸಿಬೇಳೆ ಬಾತ್ ಮಾಡಲ್ಲ ನಾವು ಅದಕ್ಕೆಲ್ಲ ಹಾಕಲ್ಲ. ಪಲಾವ್ ಅಷ್ಟ ಸರಿ ಆಲೂಗಡ್ಡೆ ಸತಿಕ ಹಾಕ್ಯಲ್ಲ, ಪಲಾವ್ ಅಂತಾರ ಇದಕ್ಕ. ಚಿತ್ರಾನ್ನ ಮಾಡಂದ್ರೆ ನಿಮ್ಮ ಪಲಾವ್ ಮಾಡಿದ್ರಿ? ನಾವು ಚಿತ್ರಾನ್ನ ಮಾಡಿ ಒಗ್ಗರಣೆ ಮಾಡಿ ಅನ್ಕೊಂಡಿದ್ದೆ. ಚಿತ್ರಾನ್ನ ಬೆಳಗ್ಗೆ ಚಂದ ತಿನ್ನಾಕ, ಪಲಾವ್ ಸಂಜೆ ಚಂದ ತಿನ್ನಾಕ. ಸೊ ಈಗ ನೋಡ್ರಿ ಎಲ್ಲರೂ ಊಟ ಮಾಡಕ್ಕಂತೀವಿ ಮಸ್ತ್ ಮಾತಾಡ್ಕೊ ಅಂತ. ಸೊ ಫ್ಯಾಮಿಲಿ ಎಲ್ಲರೂ ಹಿಂಗೆ ಕೂಡಿದಾಗ ಮಾತಾಡ್ಕೊ ಅಂತ ಊಟ ಮಾಡೋ ಮಜಾನ ಬೇರೆ, ಆ ಖುಷಿನ ಬೇರೆ ಅಂತಂದು ಹೇಳ್ಬೋದು. ಸೊ ಊಟ ಆಗಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮಸ್ತ್ ಊಟ ಮಾಡ್ಕೊಂತ ಮಾತು ಸ್ಟಾರ್ಟ್ ಆಗಿದ್ದು. ಸೊ ಊಟ ಮುಗುದಿಂದನೂ ಹಂಗೆ ಮಾತು ಕಂಟಿನ್ಯೂ ಇತ್ತು. ರಾತ್ರಿ 12 ಗಂಟೆ ಮಟ್ಟ ಮಾತು ಹೇಳಿವಿ. ಸೊ ಅಷ್ಟು ದೊಡ್ಡ ಮೀಟಿಂಗ್ ಆಯ್ತಂತನ ಹೇಳ್ಬೋದು. ಸೊ ನಮ್ಮ ಗುರು ಅಂತೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ನಾ ಮಾತಾಡ್ತಾರ, ನಂಗೆ ಇಷ್ಟು ಮಾತಾಡ್ತಾರ ಅಂತ ನಂಗೆ ರಿಯಲಿ ಗೊತ್ತಿರಲಿಲ್ಲ. ಸೊ ಕಡಿಮೆ ಇವ್ರು ಮಾತಾಡೋದು ಅಂತಂದು ನನಗೆ ಯಾವಾಗ ಗೊತ್ತಾಗಿದ್ದು ಅಂತಂದ್ರೆ, ಈ ವರ್ಷ ನಮ್ಮೂರು ಕಡಿವಾರದಾಗ ಗೊತ್ತಾಯಿತು. ತಂಗಿ ಸೀಮಂತ ಆಗಿಂದ, ತಂಗಿದು ಆ್ಯನಿವರ್ಸರಿ ಅದೆಲ್ಲ ಆಗಿಂದ ನಮ್ಮೂರು ಕಡಿವಾರ ಬಂದಿತ್ತು. ಸೊ ಆ ಟೈಮ್ನಾಗ ನಾನು ನಮ್ಮ ತಂಗಿ ಹಸ್ಬೆಂಡ್ ಮಾತಾಡ್ಕೊಂತ ಕುಂತಿದ್ವಿ. ಸೊ ಅವಾಗ ಗೊತ್ತಾಗಿದ್ದು ನನಗೆ ಸೊ ಇಷ್ಟು ಮಾತಾಡ್ತಾರ ಅಂತೇಳಿ. ಸೊ ಇವತ್ತು ಅಷ್ಟ ಫುಲ್ ಜೋರ್ ಮಾತಾಯ್ತು ಅಂತನ ಹೇಳ್ಬೋದು ನೋಡ್ರಿ. ಅವ್ರು ಹುಟ್ಟದಾಗಿಂದ
ಫುಲ್ಲು ಜಾಬ್ ಸಿಗೋವರೆಗೂ ಏನೆಲ್ಲ ಆಯಿತು ಅವರು ಲೈಫ್ ಸ್ಟೋರಿನ ಹೇಳ್ಕೊಂಡ್ರು. ರಿಯಲ್ ಹೇಳಬೇಕು ಅಂತಂದ್ರೆ ಸಣ್ಣ ವಯಸ್ಸಿಂದ ಕಷ್ಟಪಟ್ಟು ಬೆಳೆದಾರಂತಲೇ ಹೇಳ್ಬೋದು. ಸೊ ಅವ್ರ ಅಪ್ಪ ಅಮ್ಮ ಮಕ್ಕಳನ್ನೆಲ್ಲ ಯಾವ ರೀತಿ ಬೆಳೆಸಿದ್ರು, ಯಾವ ರೀತಿ ಎಜುಕೇಷನ್ ಕೊಡಿಸಿದ್ರು, ಓದಿಸಿದ್ರು, ಎಷ್ಟು ಕಷ್ಟ ಇತ್ತು ಅಂತೇಳಿ. ಅವರು ಮೊದಲು ನಮ್ಮದು ಹಳೆ ಮನೆ ಇತ್ತಲ್ಲ ಫ್ರೆಂಡ್ಸ್, ನೋಡಿರ್ತೀರಿ ಸ್ಟಾರ್ಟಿಂಗ್ ಬ್ಲಾಗ್ ನೋಡಿದವರು. ಸೊ ಅದೇ ರೀತಿ ಹಳೆ ಸೇಮ್ ಟು ಸೇಮ್ ಅದೇ ರೀತಿ ಹಳೆ ಮನೆ ಇತ್ತಂತವರು. ಸೊ ಅದ ಹಳೆ ಮನೆಯಾಗನ ಹುಟ್ಟಿ ಬೆಳೆದಾರಂತ. ಅವರು ಮೊದಲೆಲ್ಲ ಎತ್ತುಗಳು ದನಗಳೆಲ್ಲ ಇದ್ವು ಅಂತ. ನಂತರ ಹೊಸ ಮನೆ ಎಲ್ಲ ಕಟ್ಕೊಂಡು ಈಗ ಒಂದು ತಕ್ಕ ಮಟ್ಟಿಗೆ ಲೈಫ್ ಸೆಟಲ್ ಮಾಡ್ಕೊಂಡಾರ ನೋಡ್ರಿ. ಸೊ ಅವ್ರ ಲೈಫ್ ಸ್ಟೋರಿ ಕೇಳಿ ನನಗೂ ಒಂದು ರೀತಿ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅವ್ರ ಸ್ಟೋರಿ ಹೇಳಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕು, ಕ್ಯಾಮ್ರಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ನೆನಪಾಗಿತ್ತು. ಮತ್ತು ಅವ್ರು ಮತ್ತೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ರೆ ಶೈ ಫೀಲ್ ಮಾಡ್ಕೊತಾರ ಅಂತಂದು ಸುಮ್ಮನಾದೆ ನೋಡ್ರಿ. ಸ್ವಲ್ಪ ನಾಚ್ಕೊತಾರೆ ಅವರು. ಕ್ಯಾಮ್ರಾ ಸ್ಟಾರ್ಟ್ ಮಾಡೋಣ ಮಾತಾಡೋಕ್ಕಂತಿದ್ರು ಗಪ್ಪ ಬಿಡ್ತಾರೆ. ಸೊ ಹಾಗಾಗಿ ವ್ಲಾಗ್ ಏನು ಮಾಡಲಿಲ್ಲ. ಸೊ ಅವ್ರ ಲೈಫ್ ಜರ್ನಿನ ಅವ್ರ ಬೇರೆ ಹೇಳಿದ್ರನ್ನ ಕೇಳಿದ್ರನ್ನ ಚಂದ. ಅದು ನಾವು ಹೇಳೋದಕ್ಕಿಂತ ಒಟ್ಟಿನಲ್ಲಿ ಸಣ್ಣ ವಯಸ್ಸಿಂದ ಕಷ್ಟಪಟ್ಟು ಮೇಲೆ ಬಂದಾರ ಅಂತಲೇ ಹೇಳ್ಬೋದು. ಕೇಳಿ ಖುಷಿ ಆಯಿತು. ಮಾತಾಡ್ತಾ 12 ಗಂಟೆ ಆಗಿದ್ದಾಗ ಗೊತ್ತಾಗಿಲ್ಲ ನೋಡ್ರಿ. ಸೊ ಅಷ್ಟು ಮಾತು ಹೇಳಿದ್ವಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ. ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.